ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ, ಗಲ್ಲಿ ಗಲ್ಲಿಯಲ್ಲೂ ಕೂಡ ವಿನಾಯಕನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ವಿಶೇಷ ಪೂಜೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನಡೆಸಲಾಗ್ತಾ ಇದ್ದು, ಗಣೇಶನ ದೇಗುಲಕ್ಕೆ ಹರಿದು ಬರ್ತಾ ಇದೆ ಭಕ್ತರ ದಂಡು. ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದೇವರ ದರ್ಶನವನ್ನು ಪಡೆದುಕೊಳ್ಳಲಾಗ್ತಾ ಇದೆ. ವಿವಿಧ ಅಲಂಕಾರಗಳಿಂದ ಗಣಪತಿಗೆ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಗಣೇಶನಿಗೆ ಕನಕಾಭಿಷೇಕ, ನೋಟಿನ ಹಾರ ಕೂಡ ಅರ್ಪಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಗಣೇಶ ದೇಗುಲಕ್ಕೆ ಹರಿದು ಬರ್ತಾ ಇದೆ ಭಕ್ತರ ದಂಡೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದೇವರ ದರ್ಶನವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿವಿಧ ಅಲಂಕಾರಗಳಿಂದ ಗಣಪತಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಮಂಗಳಾರತಿ, ನೋಟಿನ ಹಾರ, ಹಾಗೆ ಗಣೇಶನಿಗೆ ಪ್ರಿಯವಾದಂತಹ ಕರ್ಜಿಕಾಯಿ ಆಗಿರ್ಬೋದು, ಕೋಡ್ಬಳೆ, ಚಕ್ಲಿ ಎಲ್ಲವನ್ನೂ ಕೂಡ ನೈವೇದ್ಯಕ್ಕೆ ಇರಿಸುವಂತಹ ಮತ್ತೆ ಹಾರಗಳನ್ನು ಮಾಡಿ ಹಾಕಲಾಗ್ತಾ ಇದೆ. ಭಕ್ತರ ಸಾಗರ, ಗಲ್ಲಿ ಗಲ್ಲಿಯಲ್ಲೂ ಕೂಡ ವಿನಾಯಕನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಜೊತೆಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂಥದ್ದು ಗಣೇಶ ಚತುರ್ಥಿ. ಗಣೇಶ ದೇಗುಲಕ್ಕೆ ಹರಿದು ಬರ್ತಾ ಇದೆ ಭಕ್ತರ ದಂಡು. ಮಹಾಮಂಗಳಾರತಿಯನ್ನು ಮಾಡ್ತಾ ನೋಟಿನ ಹಾರ ಆಗಿರ್ಬೋದು, ಗಣೇಶನಿಗೆ ಅದ್ಭುತವಾದಂತಹ ಅಲಂಕಾರವನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ವಿಘ್ನ ವಿನಾಶಕ ಅಂತ ಹೇಳ್ತಾರೆ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗಣೇಶ ಚತುರ್ಥಿ ಹಬ್ಬ ಆಚರಣೆ. ನಿನ್ನೆ ಗೌರಿ ಹಬ್ಬ ಆಚರಣೆಯೂ ಕೂಡ ಅತ್ಯದ್ಭುತವಾಗಿ ಆಯಿತು. ಇವತ್ತು ಗಣೇಶ ಚತುರ್ಥಿ ಹಬ್ಬ. ಗಣೇಶನಿಗೆ ಪ್ರಿಯವಾದಂತಹ ತಿನಿಸುಗಳನ್ನು ನೈವೇದ್ಯಕ್ಕೆ ಇರಿಸಿ, ಹಣ್ಣು ಹಂಪಲುಗಳಾಗಿರ್ಬೋದು, ಗಣೇಶನಿಗೆ ಪ್ರಿಯವಾದಂತಹ ತಿನಿಸುಗಳನ್ನು ಹಾರ ಕೂಡ ಮಾಡಿ ಹಾಕಿ, ನೋಟಿನ ಹಾರ ಕೂಡ ಕಾಣಿಸ್ತಾ ಇದೆ. ಅತ್ಯದ್ಭುತವಾದ ಅಲಂಕಾರ. ದೇವಸ್ಥಾನದ ಹೊರಗಡೆ ಗಣೇಶನ ಪಾದಗಳಿಗೆ ಭಕ್ತರು ಬಂದು ನಮಸ್ಕರಿಸ್ತಾ ಇದ್ದಾರೆ. ಹಾಗೆ ನೈವೇದ್ಯವನ್ನು ಕೂಡ ತೆಗೆದುಕೊಂಡು ಬಂದು ಭಕ್ತರು ಕೊಡ್ತಾ ಇರುವಂಥದ್ದು. ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ.